ಗುರು ಇವತ್ತು ಮಹದೇಶ್ವರ ಬೆಟ್ಟ ಬಂದಿದ್ದೀವಿ. ಇವತ್ತು ನಾನು ನಮ್ಮ ಅಪ್ಪ ಎಲ್ಲರೂ ಕಾರ್ ತಗೊಂಡು ಮಹದೇಶ್ವರ ಬೆಟ್ಟ ಕಡೆ ಹೊರಟಿದ್ದೀವಿ. ಆಮೇಲೆ ಇಲ್ಲಿ ಬಂದು ಉಡುಪಿ ಹೋಟೆಲ್ ಹತ್ರ ನಾಷ್ಟ ಮಾಡ್ಕೊಂಡು ತಿರ್ಗಾ ಕಾರ್ ಎತ್ಕೊಂಡು ಶಿಸ್ತಾಗಿ ಹೊರಟಿದ್ದೀವಿ. ಹೋಗ್ಬೇಕಾದ್ರೆ ಆ ಬೆಟ್ಟ ಗುಡ್ಡಗಳು ಮಾತ್ರ ನೋಡೋಕೆ ಮಾತ್ರ ಎರಡು ಕಣ್ಣು ಸಾಲಲ್ಲ ಗುರು, ಏನು ಸೂಪರ್ ಆಗವೆ. ಹಂಗೆ ಇನ್ನೇನು ಬೆಟ್ಟ ರೀಚ್ ಆಯ್ತಾ ಇದ್ದೀವಿ ಗುರು. ಇನ್ನೇನು ಬೆಟ್ಟ ರೀಚ್ ಆದೋ ಅಂತ ಅನ್ಕೊಂಡ್ರೆ ಇಲ್ಲಿ ಕೆಳಗಡೆ ತಾಳು ಬೆಟ್ಟ ಬತ್ತು. ಅಲ್ಲಿ ಇಲ್ಲೆಲ್ಲ ಪೂಜೆ ಮಾಡ್ಕೊಂಡೆ ನೋಡಿ ಗುರು, ದೇವ್ರು ಇಲ್ಲಿತ್ತು. ಇಲ್ಲೆಲ್ಲ ಪೂಜೆ ಮಾಡ್ಕೊಂಡೆ ಕಾರ್ ಎತ್ಕೊಂಡೆ ಮುಂದೆ ಹೋಯ್ತಿದ್ದೋ. ಮುಂದೆ ಹೋದ್ಮೇಲೆ ಆಮೇಲೆ ಇಲ್ಲಿ ಇವ್ರು ಸಿಕ್ಕಿದ್ರು ಅಂದ್ಬಿಟ್ಟು ನಮ್ಮ ಅಪ್ಪ ನಾನು ಇವ್ರಿಗೆ ಬಿಸ್ಕೆಟ್ ಕೊಡ್ತಿದ್ದೋ. ಬಂದು ಹಂಗೆ ಈಸ್ಕೊತಾ ಇದ್ರು. ಹಂಗೆ ಈಸ್ಕೊಂಡಾದ್ಮೇಲೆ ಇಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಈ ಘಾಟ್ ಸೆಕ್ಷನಲ್ಲಿ ಯಾರ್ಯಾರೋ ಗಾಡಿ ಹೊಡಿಯೋಕ್ಕಾಗಲ್ಲ ಗುರು. ಡ್ರೈವಿಂಗ್ ಸ್ಕಿಲ್ಲು ಪರ್ಫೆಕ್ಟಾಗಿ ಐತೆ ಅಂದರೆ ಮಾತ್ರ ಇಲ್ಲಿ ಗಾಡಿ ಓಡ್ಸೋಕ್ಕಾಗೋದು. ಹಂಗೇನೇನು ಬೆಟ್ಟ ರೀಚ್ ಆಯ್ತಾ ಇದ್ದೋ. ಹಂಗೇನೇನು ಬೆಟ್ಟ ರೀಚ್ ಆಯಿತು ಗುರು. ಅಂತೂ ಇಂತೂ ಮಹದೇಶ್ವರ ಬೆಟ್ಟ ಬಂದು ಆಮೇಲೆ ಇಲ್ಲಿ ಬಂದರೆ ಇಲ್ಲಿ 500 ರೂಪಾಯಿ ಟಿಕೆಟು ಒಬ್ರಿಗೆ, ನೇರ ದರ್ಶನ ಅಂತ ಇತ್ತು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ದರ್ಶನ ಮಾಡ್ದೆ. ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಅಲ್ಲಿ ನಮ್ಮ ಬೆಳ್ಳಿ ಮಾದಪ್ಪನ ದರ್ಶನ ಮಾಡ್ಕೊಂಡು ತಿರ್ಗಾ ನಾವೆಲ್ಲ ಎಲ್ಲೋಯ್ತಾ ಇದ್ದೀವಪ್ಪ ಅಂದರೆ ಆನೆ ನೋಡೋಣ ಅಂತ ಹೋಯ್ತಾ ಇದ್ದೋ. ಆನೆ ನೋಡೋಣ ಅಂತ ಬಂದರೆ ಇಲ್ಲಿ ಕೂಡಾಕ್ಬಿಟ್ಟಿದ್ರು ಗುರು. ಹಂಗೆ ಅಲ್ಲಿ ನೋಡ್ಕೊಂಡು ನಾವು ಜಾತ್ರೆ ಮುಗಿಸೋಣ ಅಂತ ಬಂದೋ. ಹಂಗೆ ಎಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಮ್ಮ ಕಾರ್ ಪೂಜೆ ಮಾಡಿಸ್ಬೇಕಾಯ್ತು. ಹಂಗೆ ಇಲ್ಲಿ ನಮ್ಮ ಕಾರ್ ಪೂಜೆ ಮಾಡ್ತಿದ್ರು. ಪೂಜೆ ಮಾಡ್ಕೊಂಡು ಇಲ್ಲಿ ಬಂದ್ಬಿಟ್ಟು ಊಟ ಮಾಡ್ಕೊಂಡು ತಿರ್ಗಾ ನಮ್ಮ ಕಾರ್ ಎತ್ಕೊಂಡು ಎಲ್ಲಿ ಹೋಯ್ತಾ ಇದ್ದೀವಪ್ಪ ಅಂತ ಅಂದರೆ ಗಗನ ಚುಕ್ಕಿ ಭರ ಚುಕ್ಕಿ ಫಾಲ್ಸ್ ನೋಡೋಣ ಅಂತ ಬಂದೋಗುರು. ಇಲ್ಲಾದರೆ ನೀರೇ ಇಲ್ಲ, ಮಳೆ ಇಲ್ದರೆ ನೀರೇ ಕಡಿಮೆ ಆಗ್ಬಿಟ್ಟಿತ್ತು. ಅದಕ್ಕೆ ಅದನ್ನ ಏನು ಮಾಡೋದು ಅಂದ್ಬಿಟ್ಟು ಅದನ್ನೇ ನೋಡ್ಕೊಂಡು ನಾವು ಗಾಡಿ ತಗೊಂಡು ಊರಿಗೆ ಹೋಗೋ ಅಷ್ಟರಲ್ಲಿ ರಾತ್ರಿ ಆಗ್ಬಿಡ್ತು. ಇವತ್ತಿನ ಬ್ಲಾಗ್ ಇಷ್ಟು. ವೀಡಿಯೋ ಇಷ್ಟ ಆಗಿದ್ರೆ ಫಾಲೋ ಲೈಕು ಮಾಡ್ಕೊಂಡು ಸಪೋರ್ಟ್ ಮಾಡಿ.